ಧರ್ಮದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನೊಳಗೊಂಡ ಮಹಾಗ್ರಂಥ ರಾಮಾಯಣ. ಈ ರಾಮಾಯಣ ಕಥೆಗಳನ್ನು ಹೇಳುತ್ತಾ ಹೋದರೆ ವರ್ಷಗಳೇ ಸಾಕಾಗುವುದಿಲ್ಲ. ಬಟ್ಟೆಯಲ್ಲಿನ ದಾರದ ಎಳೆ ಎಳೆಯಂತೆ ಒಂದರ ನಂತರ ಮತ್ತೊಂದು ಕಥೆಗಳು ಸೇರಿಕೊಳ್ಳುತ್ತಾ ಹೋಗುತ್ತವೆ. ತುಂಬಾ ಜನ ಹೇಳುವ ಪ್ರಕಾರ ರಾಮಾಯಣ ನಡೆದದ್ದು ತ್ರೇತಾಯುಗದಲ್ಲಿ. ಸಾಮಾನ್ಯವಾಗಿ ತ್ರೇತಾಯುಗ ಎಂದರೆ ವಿಷ್ಣುವಿನ ಶ್ರೀರಾಮನ ಅವತಾರದ ಯುಗ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ನೀವು ತಿಳಿದುಕೊಳ್ಳಬೇಕಾದ ಬಹುಮುಖ್ಯ ಸಂಗತಿ ಎಂದರೆ ಶ್ರೀರಾಮ ಹುಟ್ಟುವುದಕ್ಕೂ ಮುಂಚೆಯೇ ರಾಮಾಯಣ ಪ್ರಾರಂಭವಾಗಿದೆ. ಶ್ರೀರಾಮನ ತಂದೆ ತಾಯಿ ಹಾಗೂ ಶ್ರೀರಾಮನ ಜನನಕ್ಕೆ ಕಾರಣವೇನು? ಹೀಗೆ ಹಲವು ಸಂಶಯಗಳು ನಮ್ಮಲ್ಲಿ ಮೂಡುತ್ತವೆ. ಇದನ್ನೆಲ್ಲ ತಿಳಿದುಕೊಳ್ಳಬೇಕೆಂದರೆ ಮೊದಲು ರಾಮಾಯಣದ ಪಾತ್ರಗಳು ಹಾಗೂ ಅವರ ಸಂಬಂಧಗಳನ್ನು ತಿಳಿದುಕೊಳ್ಳಬೇಕು. ಹಾಗಾದರೆ ಆ ರಾಮಾಯಣದ ವಂಶವೃಕ್ಷ ಹೇಗಿತ್ತು? ಯಾರಿಗೆ ಯಾರು ತಂದೆ, ಯಾರಿಗೆ ಯಾರು ಮಕ್ಕಳು, ಯಾರಿಗೆ ಯಾರು ಸಂಬಂಧಿಕರು ಎಂಬ ರಾಮಾಯಣದ ವಂಶವೃಕ್ಷದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಸೂರ್ಯವಂಶವು ಪ್ರಾಚೀನ ಭಾರತದಲ್ಲಿ ಕ್ಷತ್ರಿಯರ ಒಂದು ವಂಶವಾಗಿದೆ. ಪುರಾಣಗಳಲ್ಲಿ, ರಾಮಾಯಣ ಮತ್ತು ಮಹಾಭಾರತ ಗ್ರಂಥಗಳಲ್ಲಿ ಸೂರ್ಯವಂಶದ ವಿವರಣೆ ಇದೆ. ಕಾಳಿದಾಸನ ರಘುವಂಶವೆಂಬ ಮಹಾಕಾವ್ಯವು ಹಲವಾರು ಸೂರ್ಯವಂಶದ ಅರಸರ ಬಗ್ಗೆ ವಿವರಿಸುತ್ತದೆ. ನಿಮಗೆ ತಿಳಿದಿರುವಂತೆ ಜಗತ್ತಿನ ಸೃಷ್ಟಿ ಕಾರ್ಯ ಮಾಡುವುದು ಬ್ರಹ್ಮ, ಸ್ಥಿತಿ ಕಾರ್ಯವನ್ನು ಮಾಡುವುದು ವಿಷ್ಣು, ಹಾಗೆ ಲಯ ಕಾರ್ಯವನ್ನು ಮಾಡುವುದು ಶಿವ. ಹೀಗೆ ಜಗತ್ತನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರು ಪಾಲಿಸುತ್ತಿರುತ್ತಾರೆ. ಜಗತ್ತಿನ ಸೃಷ್ಟಿಯ ನಂತರ ಬ್ರಹ್ಮ ವೇದಗಳನ್ನು, ಸಪ್ತಋಷಿಗಳನ್ನು, ಸರ್ವ ಜೀವರಾಶಿಯನ್ನು ಸೃಷ್ಟಿಸುತ್ತಾನೆ. ಇವುಗಳೆಲ್ಲವನ್ನೂ ಸೇರಿ ಬ್ರಹ್ಮ ಮಾನಸ ಪುತ್ರರು ಎನ್ನುತ್ತಾರೆ. ಈ ಬ್ರಹ್ಮ ಮಾನಸ ಪುತ್ರರಲ್ಲಿ ಸಪ್ತರ್ಷಿಗಳು ಸೇರಿದ್ದಾರೆ. ಇನ್ನು ಸೂರ್ಯವಂಶದ ವಂಶವೃಕ್ಷದ ಬಗ್ಗೆ ನೋಡುವುದಾದರೆ, ಮೊದಲು ಬರುವುದು ಸೃಷ್ಟಿಕರ್ತ ಬ್ರಹ್ಮ. ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಾಶ್ಯಪ, ಕಾಶ್ಯಪರ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಣ್ಯ, ಅನರಣ್ಯನ ಮಗ ಪೃಥು, ಪೃಥುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಧುಮಾರ ಅಂದರೆ ಯುವನಾಶ್ವ, ದುಂಧುಮಾರುವಿನ ಮಗ ಮಾಂಧಾತ, ಮಾಂಧಾತುವಿನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತಿ, ಆಶೀತಿಯ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕಕುತ್ಸು, ಕಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಂಖನು, ಶಂಖನುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷ್ಯಕ, ಪ್ರಶಿಷ್ಯಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ. ದಶರಥನಿಗೆ ಒಟ್ಟು 3 ಜನ ಹೆಂಡತಿಯರು, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಹಾಗೆಯೇ 4 ಜನ ಮಕ್ಕಳು. ಅವರಲ್ಲಿ ಮೊದಲನೆಯವನು ಕೌಸಲ್ಯೆಯ ಮಗ ಶ್ರೀರಾಮ. ಸುಮಿತ್ರಾಗೆ ಹುಟ್ಟಿದ ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ. ಕೈಕೇಯಿಗೆ ಹುಟ್ಟಿದ ಮಗನ ಹೆಸರು ಭರತ. ರಾಮನಿಗೆ ಕುಶ ಮತ್ತು ಲವ ಮಕ್ಕಳು. ಲಕ್ಷ್ಮಣನಿಗೆ ಅಂಗದ, ಚಂದ್ರಕೇತುಗಳು ಮಕ್ಕಳು. ಭರತನಿಗೆ ತಕ್ಷ ಮತ್ತು ಪುಷ್ಕಲರು ಮಕ್ಕಳು. ಶತ್ರುಘ್ನನಿಗೆ ಸುಬಾಹು ಮತ್ತು ಶತ್ರುಪಾತಿಗಳು ಮಕ್ಕಳು. ಇವರಲ್ಲಿ ಹಿರಿಯವನಾದ ಕುಶನು ಕುಮುದ್ವತಿಯನ್ನು ವರಿಸಿ ಕುಶಾವತಿ ಅಥವಾ ಕುಶಸ್ಥಲಿಯಲ್ಲಿ ರಾಜ್ಯವಾಳುತ್ತಾನೆ. ಲವನು ಶ್ರಾವಸ್ತಿ ಅಥವಾ ಲವಸ್ಥಲಿಯಲ್ಲಿ, ತಕ್ಷನು ತಕ್ಷಶಿಲೆಯಲ್ಲಿ, ಪುಷ್ಕಲನು ಪುಷ್ಕಲಾವತದಲ್ಲಿ, ಅಂಗದನು ಕಾರುಪಥದಲ್ಲಿ, ಚಂದ್ರಕೇತುವು ಚಂದ್ರಕಾಂತದಲ್ಲಿ, ಸುಬಾಹು ಮಧುರಾನಗರಿಯಲ್ಲಿ, ಶತ್ರುಪಾತಿಯು ವಿದಿಶಾನಗರಿಯಲ್ಲಿ ರಾಜ್ಯವಾಳಿದರು. ಕುಶ, ಕುಮುದ್ವತಿ ದಂಪತಿಗಳಿಂದ ಅತಿಥಿ. ಅತಿಥಿಯ ಮಗ ನಿಷಧ, ನಿಷಧನ ಮಗ ನಭ, ನಭನ ಮಗ ಪುಂಡರೀಕ,
ಪುಂಡರೀಕನ ಮಗ ಕ್ಷೇಮಧನ್ವ, ಕ್ಷೇಮಧನ್ವನ ಮಗ ದೇವಾನೀಕ, ದೇವಾನೀಕನ ಮಗ ಅನಿಹ, ಅನಿಹನ ಮಗ ಪಾರಿಯಾತ್ರ, ಪಾರಿಯಾತ್ರನ ಮಗ ಬಲಸ್ಥಲ, ಬಲಸ್ಥಲ ಇವನಿಗೆ ಸೂರ್ಯನ ಅಂಶವನ್ನು ಪಡೆದ ವಜ್ರನಾಭನು ಮಗನಾಗಿ ಹುಟ್ಟಿದ. ವಜ್ರನಾಭ ಇವನ ಮಗ ಖಗಣ, ಖಗಣನ ಮಗ ವಿಧೃತಿ, ವಿಧೃತಿ ಮಗ ಹಿರಣ್ಯನಾಭ. ಇವನು ಮಹರ್ಷಿ ಜೈಮಿನಿಯ ಶಿಷ್ಯನಾಗಿ ಯೋಗಾಚಾರ್ಯನೆಂದು ಖ್ಯಾತನಾಗಿದ್ದ. ಕೋಸಲ ದೇಶದ ಯಾಜ್ಞವಲ್ಕ್ಯ ಮಹರ್ಷಿಯು ಹಿರಣ್ಯನಾಭನಿಂದ ಅಧ್ಯಾತ್ಮ ಶಿಕ್ಷಣವನ್ನು ಪಡೆದ. ಹಿರಣ್ಯನಾಭನ ಮಗ ಪುಷ್ಯ, ಪುಷ್ಯನ ಮಗ ಧ್ರುವಸಂಧಿ, ಧ್ರುವಸಂಧಿ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರ, ಶೀಘ್ರನ ಮಗ ಮರು. ಈ ಮರುವು ಯೋಗ ಸಮಾಧಿಯಲ್ಲಿ ಸಿದ್ಧಿಯನ್ನು ಪಡೆದಿದ್ದ. ಈಗಲೂ ಈ ಮರು ಮಹಾರಾಜನು ಕಲಾಪವೆಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದಾನೆ. ಕಲಿಯುಗದ ಅಂತ್ಯದಲ್ಲಿ ಸೂರ್ಯವಂಶವು ನಷ್ಟವಾದಾಗ ಇವನು ಪುನರಪಿ ಸೂರ್ಯವಂಶವನ್ನು ಬೆಳೆಸುತ್ತಾನೆ ಎಂಬ ನಂಬಿಕೆಯಿದೆ. ಮರುವಿನ ಮಗ ಪ್ರಸುಶ್ರುತ, ಪ್ರಸುಶ್ರುತನ ಮಗ ಸಂಧಿ, ಸಂಧಿಯ ಮಗ ಅಮರ್ಷಣ, ಅಮರ್ಷಣನ ಮಗ ಮಹಸ್ವಂತ, ಮಹಸ್ವಂತನ ಮಗ ವಿಶ್ವಸಾಹ್ವ, ವಿಶ್ವಸಾಹ್ವನ ಮಗ ಪ್ರಸೇನಜಿತ್, ಪ್ರಸೇನಜಿತ್ನ ಮಗ ತಕ್ಷಕ, ತಕ್ಷಕನ ಮಗ ಬೃಹದ್ಬಲ. ಈ ಬೃಹದ್ಬಲನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವು ಸಂಹರಿಸಿದ. ಬೃಹದ್ಬಲನ ಮಗ ಬೃಹದ್ರಣ, ಬೃಹದ್ರಣನ ಮಗ ಉರುಕ್ರಿ, ಉರುಕ್ರಿನ ಮಗ ವತ್ಸವೃದ್ಧ, ವತ್ಸವೃದ್ಧನ ಮಗ ಪ್ರತಿವ್ಯೋಮ, ಪ್ರತಿವ್ಯೋಮನ ಮಗ ಭಾನು, ಭಾನುನ ಮಗ ದಿವಾಕ, ದಿವಾಕನ ಮಗ ಸಹದೇವ, ಸಹದೇವನ ಮಗ ಬೃಹದಶ್ವ, ಬೃಹದಶ್ವನ ಮಗ ಭಾನುಮಂತ, ಭಾನುಮಂತನ ಮಗ ಪ್ರತೀಕಾಶ್ವ, ಪ್ರತೀಕಾಶ್ವನ ಮಗ ಸುಪ್ರತೀಕ, ಸುಪ್ರತೀಕನ ಮಗ ಮರುದೇವ, ಮರುದೇವನ ಮಗ ಸುನಕ್ಷತ್ರ, ಸುನಕ್ಷತ್ರನ ಮಗ ಪುಷ್ಕರ, ಪುಷ್ಕರನ ಮಗ ಅಂತರಿಕ್ಷ, ಅಂತರಿಕ್ಷನ ಮಗ ಸುತಪಸ, ಸುತಪಸನ ಮಗ ಅಮಿತ್ರಜಿತ್, ಅಮಿತ್ರಜಿತ್ನ ಮಗ ಬೃಹದ್ರಾಜ, ಬೃಹದ್ರಾಜನ ಮಗ ಬರ್ಹಿ, ಬರ್ಹಿನ ಮಗ ಕೃತಂಜಯ, ಕೃತಂಜಯನ ಮಗ ರಣಂಜಯ, ರಣಂಜಯನ ಮಗ ಸಂಜಯ, ಸಂಜಯನ ಮಗ ಶಾಕ್ಯ, ಶಾಕ್ಯನ ಮಗ ಶುದ್ಧೋದ, ಶುದ್ಧೋದನ ಮಗ ಲಾಂಗಲ, ಲಾಂಗಲನ ಮಗ ಪ್ರಸೇನಜಿತ್, ಪ್ರಸೇನಜಿತ್ನ ಮಗ ಕ್ಷುದ್ರಕ, ಕ್ಷುದ್ರಕನ ಮಗ ರಣಕ, ರಣಕನ ಮಗ ಸುರಥ. ಈ ಸುರಥನಿಗೆ ಸೂರ್ಯವಂಶದ ಕೊನೆಯ ರಾಜನಾದ ಸುಮಿತ್ರನು ಮಗನಾಗಿ ಹುಟ್ಟಿದನು. ಇವರೆಲ್ಲರೂ ಇಕ್ಷ್ವಾಕು ವಂಶಸಂಭೂತರು. ಸುಮಿತ್ರನ ನಂತರ ಕಲಿಯುಗದಲ್ಲಿ ಈ ವಂಶವು ಮರೆಯಾಯಿತು. ಇದಿಷ್ಟು ರಘುವಂಶ ಕುಲತಿಲಕ ಶ್ರೀರಾಮಚಂದ್ರನ ಸೂರ್ಯವಂಶದ ವಂಶವೃಕ್ಷವಾಗಿದೆ.